ಲೆನ್ಸ್ ಮತ್ತು ಫ್ಯಾನ್ಸಿ ಕ್ಯಾಮೆರಾದೊಂದಿಗೆ ಸುಮಾರು $40,000 ವೆಚ್ಚವಾಗುವುದರಿಂದ ಹೆಚ್ಚಿನ ಜನರಿಗೆ ಸೂರ್ಯನನ್ನು ಇಷ್ಟು ಹತ್ತಿರದಿಂದ ನೋಡಲು ಸಾಧ್ಯವಾಗುವುದಿಲ್ಲ. ಇದು ಎಐ ಅಲ್ಲ, ಇದು ಸೂರ್ಯ. ಸೂರ್ಯ. ಇದು ಎಐ ಅಲ್ಲ. ಒಂದು ಸಣ್ಣ ಎಚ್ಚರಿಕೆ ನೀಡಬೇಕಾಗಿದೆ. ಹೌದು, ಈಗ ಕೆಲವರು ಇದನ್ನು ಸೋಲಾರ್ ಫ್ಲೇರ್ಸ್ ಎನ್ನುತ್ತಾರೆ. ನನಗೆ ತಿಳಿದಿರುವುದು ಇದೊಂದು ಜೀವಿಯಂತೆ ಕಾಣುತ್ತದೆ ಮತ್ತು ಅವರು ಚಂದ್ರನ ಲ್ಯಾಂಡಿಂಗ್, ಬಾಹ್ಯಾಕಾಶ, ನಮ್ಮ ವಾಸ್ತವದ ಬಗ್ಗೆ ಸುಳ್ಳು ಹೇಳುತ್ತಿದ್ದರೆ ಸೂರ್ಯನ ಬಗ್ಗೆಯೂ ನಮಗೆ ಸುಳ್ಳು ಹೇಳಿರಬಹುದು. ಇವು ಸೌರವ್ಯೂಹದ ಒಳಗೆ ಮತ್ತು ಹೊರಗೆ ಬರುತ್ತಿರುವ ನಿಜವಾದ ಆತ್ಮಗಳು. ಅಬ್ಬಾ, ಸೂರ್ಯನನ್ನು ವಿವರವಾಗಿ ನೋಡಲು ಕ್ಯಾಮೆರಾದ ಲೆನ್ಸ್ ಮೇಲೆ ಸನ್ಗ್ಲಾಸ್ಗಳನ್ನು ಹಾಕಿ ತೆಗೆದ ಫೂಟೇಜ್ ಇದು. ಅನಿಲ ಮತ್ತು ಬೆಂಕಿಯ ಚೆಂಡೆ? ನನಗೆ ಖಚಿತವಿಲ್ಲ, ಆದರೆ ಇದು ಸೂಕ್ಷ್ಮದರ್ಶಕದಲ್ಲಿ ಕಾಣುವ ಅಣು ಅಥವಾ ಯಾವುದೋ ಜೀವಿಯಂತೆ ಕಾಣುತ್ತದೆ. ಮತ್ತು ಇದು 9,30,00,000 ಮೈಲುಗಳಷ್ಟು ದೂರದಲ್ಲಿದೆ ಎಂದು ನನಗನ್ನಿಸುತ್ತಿಲ್ಲ. ಅದು 100% ಸಂಪೂರ್ಣ ಸುಳ್ಳು ಎಂಬುದು ಗ್ಯಾರಂಟಿ. ಭೂಮಿಗೆ ತನ್ನದೇ ಆದ ಪ್ರಜ್ಞೆ ಇದ್ದರೆ ಕೆಲವರು ಅದನ್ನು ಗಾಯ ಅಥವಾ ಮದ ಎನ್ನುತ್ತಾರೆ. ಹಾಗಾದರೆ ಸೂರ್ಯನು ಕೇವಲ ನಿರ್ಜೀವ ವಸ್ತುವೇ ಅಥವಾ ಅದಕ್ಕೂ ಯಾವುದೋ ರೂಪದ ಜೀವವಿದೆಯೇ? ಏಕೆಂದರೆ ಹರಳುಗಳಿಗೂ ಜೀವವಿರುತ್ತದೆ ಎಂದು ನಿಕೋಲಾ ಟೆಸ್ಲಾ ಹೇಳಿದ್ದಾರೆ. ನಮಗೆ ಅವು ಅರ್ಥವಾಗುತ್ತಿಲ್ಲವಷ್ಟೇ. ನನಗೆ ಆಶ್ಚರ್ಯವಾಗುತ್ತಿದೆ. ನನಗೆ ತಿಳಿದಿರುವುದು ಅದೊಂದು ಬೆಂಕಿಯ ಬಟ್ಟಲು. ನನಗೆ ಗೊತ್ತಿಲ್ಲ, ಬಹುಶಃ ಇದು ಬರೀ ಬೆಳಗಿರಬಹುದು, ಬಹುಶಃ ಇದೊಂದು ಪಾಟಲ್ ಇರಬಹುದು. ನೆನಪಿರಲಿ, ನೀವು ಕಲಿತಿದ್ದನ್ನೆಲ್ಲ ಮೊದಲು ಮರೆಯಬೇಕು. ಇದನ್ನೊಮ್ಮೆ ನೋಡಿ, ಗುರು. ಅದು ಸೂರ್ಯ. ಇದು ನೋಡೋಕೆ ಕ್ಯಾಂಟಲೋಪ್ ತರ ಕಾಣ್ಬೇಕು, ಗುರು. ಇದರ ಬಗ್ಗೆ ನೀವೇನಂತೀರಾ ಅಂತ ನನಗೆ ತಿಳಿಸಿ, ಗುರು. ನನಗೆ ಗೊತ್ತಿಲ್ಲ, ನನಗೇನೂ ಅರ್ಥವಾಗ್ತಿಲ್ಲ, ನೀವೇ ತಿಳಿಸಿ.